ಸಾಕಷ್ಟು ವೈರಲ್ ಆಗಿದ್ದಂಥ ಪುಣ್ಯ ಈಗ ಎಲ್ಲ ಕಡೆಯೂ ಸಹ ಚರ್ಚೆ ಆಗ್ತಿದ್ದಾರೆ. ಈ ಹುಡುಗಿ ಡ್ಯಾನ್ಸ್ ಬರ್ತಿತ್ತಾ, ಅವ್ರ ಅಮ್ಮ ಅವ್ರ ಕುಟುಂಬ ಯಾವ ಥರ ಸಪೋರ್ಟ್ ಮಾಡ್ತಿರೋ ಅಂತ. ನನ್ನ ಜೊತೆ ಪುಣ್ಯ ಅವ್ರ ಅಮ್ಮ ಇದ್ರೆ ಮಾತನಾಡ್ಸೋಣ. ಅಮ್ಮ ಮೊದಲು ನಮಸ್ತೆ. ಸಾಕಷ್ಟು ಮನಸ್ಸಿಗೆ ತುಂಬ ಖುಷಿಯಾಗಿದೆ ಅನಿಸ್ತಾ ಇದೆ. ಹೌದು, ಖುಷಿಯಾಗಿ ಮಾತೇ ಬರ್ತಾ ಇಲ್ಲ ಸರ್. ತುಂಬ ಖುಷಿಯಾಗಿದೆ. ಮೇಡಮ್ ಸಾಕಷ್ಟು ಡ್ಯಾನ್ಸ್ ಮಾಡ್ತಾಳೆ, ಅದು ಸಹ ಒಂದು ಹುಡುಗನ ಜೊತೆ, ಅದು ಪಾಪ್ಕಾರ್ನ್ ಮಾಡೋ ಹುಡುಗನ ಜೊತೆ ಡ್ಯಾನ್ಸ್ ಮಾಡ್ತಾಳೆ. ಆ ವಿಡಿಯೋಗಳು ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಏನಂತ ಅನಿಸ್ತದೆ ನಮ್ಮ ಮೊದಲನೇ? ಅದು ಒಂದು ಮಗು ಅಲ್ವಾ ಸರ್, ಅವರು ಒಬ್ಬರು ಮನುಷ್ಯರಲ್ವಾ. ನನಗೇನು ಅನಿಸಿಲ್ಲ, ನನಗೆ ಖುಷಿ ಆಯಿತು. ನನ್ನ ಮಗಳು ಅಷ್ಟೊಂದು ಎಂಕರೇಜ್ ಕೊಟ್ಟು ಮಾಡ್ತಿದ್ದಾಳಲ್ಲ ಅನ್ನೋದು ಒಂದು ಖುಷಿ ಆಯಿತು ಸರ್ ನನಗೆ. ಮೇಡಮ್ ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದಷ್ಟು ಆಸೆ ಇರ್ತದೆ, ನನ್ನ ಮಗಳು ಚೆನ್ನಾಗಿ ಓದಬೇಕು, ಬೆಳಿಬೇಕು ಅಂತ. ಇಲ್ಲೊಂದು ಕಡೆ ನಿಮ್ಮ ಮಗಳು ಯುವ ಸಂಬಂಧದಲ್ಲಿ ಡ್ಯಾನ್ಸ್ ಮಾಡೋದು ಸಾಕಷ್ಟು ಟ್ರೆಂಡ್ ಆಗಿಬಿಟ್ಟಿದೆ. ಇಲ್ಲೊಂದು ಕಡೆ ನಿಮ್ಮ ಮಗಳ ಹೆಜ್ಜೆ ದಾರಿ ಚೇಂಜ್ ಆಗಿದೆ ಅಂತ ಅನಿಸ್ತಿದೆಯಾ? ಖಂಡಿತ ಸರ್, ಏನೋ ಚೇಂಜ್ ಆಗಿದೆ. ಆ ತಾಯಿ ಏನೋ ಚೇಂಜ್ ಮಾಡಿಸಿದ್ದಾಳೆ. ನಾನು ಹೇಳೋದು ಅಷ್ಟೇ, ಇದನ್ನು ಯಾವತ್ತೂ ಹಾಳು ಮಾಡ್ಕೋಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಡ್ಯಾನ್ಸ್ ಮಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮೇಡಮ್. ನೀವೇನಾದ್ರೆ ಡ್ಯಾನ್ಸ್ ಏನಾದ್ರು ನೀವು ಮಾಡ್ತಿದ್ರೆ ಇಲ್ಲ ಅವ್ರಿಗೆ ಟ್ರೈನ್ ಅಪ್ ಏನಾರು ಮಾಡ್ತಿದ್ರೆ ಮನೆಯಲ್ಲಿ? ಟ್ರೈನ್ ಅಪ್ ಮಾಡ್ತಿದ್ದೆ ಸರ್. ಆಮೇಲೆ ಟಿ ವಿ ನೋಡೋರು ಕಲ್ತ್ಕೊಂಡ್ರು. ಫಸ್ಟೆಲ್ಲ ಟ್ರೈನ್ ಅಪ್ ಮಾಡಿದ್ದೀನಿ ಸರ್. ಮಕ್ಕಳಿಗೆ ಇಬ್ಬರಿಗೂ ಡ್ಯಾನ್ಸ್ ಹೇಳ್ಕೊಡೋನೆ, ಇಬ್ಬರ ಜೊತೆಲ್ಲೇ ಡ್ಯಾನ್ಸ್ ಮಾಡ್ತಿದ್ದೆ. ನನಗೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇಲ್ಲ ಸರ್. ನನ್ನ ಮಕ್ಕಳೇ ನನ್ನ ಸ್ನೇಹಿತರು. ನಾನು ಮೊದಲಿಂದ ಬೆಳ್ಕೊಂಡು ಬಂದಿರೋ, ನನ್ನ ಮಕ್ಕಳು ನನ್ನ ಜೊತೆಲೇ ಇದ್ದಾರೆ. ಹಂಗಾಗಿ ನನ್ನ ಮಕ್ಕಳೇ ಎಲ್ಲ. ಮೇಡಮ್ ಹೆಣ್ಮಕ್ಳು ಶಾಲೆಗೆ ಹೋಗಿ ಬಂದರೂ ಸಾಕು, ಕಾಲೇಜ್ಗೆ ಹೋಗಿ ಬಂದರೂ ಸಾಕು, ಬೇರೆ ಆಕ್ಟಿವಿಟಿ ಅದಕ್ಕಿಂತ ಹೆಚ್ಚಾಗಿ ಬೇರೆ ಹುಡುಗನ ಜೊತೆ ಇರಬಾರ್ದು ಅನ್ನೋಂಥದ್ದು ಇದಿದೆ. ನೀವು ಭಾಳ ಖುಷಿ ಪಡ್ತಾ ಇದ್ದೀರಿ ಹುಡುಗನ ಜೊತೆ ಡ್ಯಾನ್ಸ್ ಮಾಡಿದ್ದಕ್ಕೆ. ಇಲ್ಲೊಂದು ಕಡೆ ನಿಮ್ಮ ಭಾವನೆಗಳು ಇನ್ನೊಂದು ಕಡೆ ವಿಸ್ತಾರವಾಗಿದೆ ಅನ್ನುವಂಥದ್ದು. ಸರ್, ನಾನು ಯಾವತ್ತೂ ನನ್ನ ಮಕ್ಕಳಿಗೆ ಹುಡುಗನ ಜೊತೆ ಹೋಗಬೇಡ, ಹುಡುಗಿ ಜೊತೆ ಹೋಗು, ಈ ಥರ ಎಲ್ಲ ಹೇಳ್ಕೊಟ್ಟಿಲ್ಲ ಸರ್ ನಾನು. ಅವ್ರು ಯಾರ ಜೊತೆ ಬೆರೆತ್ರೂ ನನ್ನ ಖುಷಿ. ಆಮೇಲೆ ಏನಂದರೆ ನನ್ನ ಮಕ್ಕಳು ಏನೇ ಮಾಡಿದ್ರು ಫಸ್ಟು ಕಾಲ್ ಮಾಡ್ತಾರೆ ನನಗೆ, ಅಮ್ಮ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಈಗ ನಂಬ್ತೀರಿ ಸರ್, ಕಾಲೇಜ್ ಬಿಟ್ಟರೆ ಮನೆಗೆ ಬರೋದು ಅವರು. ಅವರು ಅಷ್ಟೇ, ಜಾಸ್ತಿ ಸ್ನೇಹಿತರು ಮಾಡ್ಕೊಳ್ಳಲ್ಲ. ಎಲ್ಲಿ ಒಳ್ಳೇದಿದೆಯೋ ಅಲ್ಲಿಗೆ ಮಾತ್ರ ಹೋಗ್ತಾರೆ. ಕೆಟ್ಟದಿದೆ ಅಂದರೆ ಸ್ವಲ್ಪ ಮ್ಯೂಟ್ ಆಗಿಬಿಡ್ತಾರೆ, ಅವು ಹೋಗಲ್ಲ ಜಾಗಕ್ಕೆ. ಡ್ಯಾನ್ಸ್ ವೈರಲ್ ಆಯಿತು, ಎಲ್ಲ ಕಡೆ ಚರ್ಚೆ ಆಯಿತು. ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ ಏನಂತ ರೆಸ್ಪಾನ್ಸ್ ಬಂದಿತ್ತು ಮೇಡಮ್? ಅಕ್ಕಪಕ್ಕ ಸ್ನೇಹಿತರೆಲ್ಲ ತುಂಬ ಖುಷಿ ಪಡ್ತಿದ್ದಾರೆ, ಅವಳಿಗೆ ವಿಶ್ ಮಾಡ್ತಿದ್ದಾರೆ. ಫ್ಯಾಮಿಲಿನೂ ಎಷ್ಟೋ ಜನ ವಿಶ್ ಮಾಡ್ತಿದ್ದಾರೆ. ಎಲ್ಲ ನಡೀತಾ ಇದೆ ಸರ್, ಚೆನ್ನಾಗಿದೆ. ಅಂದರೆ ಒಂದಷ್ಟು ವಿಡಿಯೋದಲ್ಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು ಇರ್ತಿತ್ತು. ಕಮೆಂಟ್ಗಳು ನೋಡೋಕೆ ಏನಂತ ಅನಿಸ್ತಿತ್ತು ಮೇಡಮ್? ತುಂಬ ನೋವಾಗ್ತಿದೆ ಸರ್. ಅವ್ರ ಮನೇಲಿ ಒಂದು ಹೆಣ್ಮಗು ಇರುತ್ತೆ, ಅವ್ರ ಹೆಣ್ಮಕ್ಳು ಬೆಳೆಯೋ ಲೆವೆಲಲ್ಲಿ ಇರ್ತಾರೆ. ಆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಆಗ್ತಾರಲ್ಲ, ಇವಾಗ ಅವ್ರಿಗೇನು ಹೆಣ್ಮಕ್ಳಿಲ್ವಾ? ಇವಾಗ ಅವ್ರ ಅಕ್ಕ ತಂಗಿಯ ಮಕ್ಕಳುಗಳು ಇರ್ತಾರಲ್ವ ಸರ್, ಅದನ್ನ ನೋಡಿ ಸ್ವಲ್ಪ ನೋಡಿ ಮಾಡಿ ಕಮೆಂಟ್ ಹಾಕಿ. ಯಾಕೆಂದರೆ ಹಿನ್ನೆಲೆ ತಿಳ್ಕೊಳ್ದಲೆ ಯಾವ ಹೆಣ್ಮಗುಗೆ ಆಗಲಿ ನೆಗೆಟಿವ್ ಕಮೆಂಟ್ ಹಾಕ್ಬಾರ್ದು ಸರ್, ನನ್ನ ಅನಿಸಿಕೆ ಪ್ರಕಾರ. ನಾನು ಇವತ್ತಿನವರೆಗೂ ಯಾರು ಉನ್ನತದ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಅದು ಎಷ್ಟೇ ಕಷ್ಟ ಆಗಲಿ ನಾನು ಸಪೋರ್ಟ್ ಮಾಡ್ತೀನಿ. ಆ ಥರ ನಾವು ಬೆಳ್ಕೊಂಬಂದಿರೋದು. ನಾನು ಕೇಳ್ಕೊಳ್ಳೋದಷ್ಟೇ ಆ ಜನಗಳಿಗೆ, ನಿಮ್ಮ ನೆಗೆಟಿವ್ ಥಾಟ್ಸ್ ಬಿಟ್ಟು ಒಳ್ಳೆಯದಾಗಿ ಯೋಚನೆ ಮಾಡಿ. ಒಂದು ಸಲ ಬಂದು ನನ್ನ ಮಗಳನ್ನ ಮೀಟಾಗಿ, ನಿಮಗೆ ಗೊತ್ತಾಗುತ್ತೆ ನನ್ನ ಮಗಳು ಯಾವ ಸ್ಥಾನದಲ್ಲಿದ್ದಾಳೆ ಅಂತ. ಈಗ ನಿಮ್ಮ ಎದುರುಗಡೆನೆ ಸಾಕಷ್ಟು ಸನ್ಮಾನ ಮಾಡ್ತಿದ್ದಾರೆ ನಿಮ್ಮ ಮಗಳಿಗೆ. ನಿರೀಕ್ಷೆ ಮಾಡಿದ್ರೆ ನನ್ನ ಮಗಳು ಈ ಥರ ಸನ್ಮಾನ ಮಾಡ್ತಾರೆ, ನಮ್ಮ ಮುಂದೆ ಕಣ್ಮುಂದೆ ಆಗುತ್ತೆ ಅಂತ? ಖಂಡಿತ ಇಲ್ಲ ಸರ್, ನಿಜವಾಗ್ಲೂ ಇಲ್ಲ. ಅದಕ್ಕೆ ತುಂಬ ಖುಷಿಯಾಗಿ ನನಗೆ ಮಾತು ಬರ್ತಾ ಇಲ್ಲ. ಮೊನ್ನೆಲ್ಲ ಚೆನ್ನಾಗಿ ಮಾತಾಡಿದೆ, ಇವತ್ತು ಅದು ಏನು ಮಾತಾಡ್ತಿದೆ ನನಗೆ ಗೊತ್ತಿಲ್ಲ. ತುಂಬ ಖುಷಿ ಆಗ್ತಾ ಇದೆ, ಒಂಥರ ಹೆಮ್ಮೆ ಆಗ್ತಾ ಇದೆ. ನನ್ನ ಮಗುನ ಇದು ನನಗೆ ಇವಾಗಲೂ ಹೆಂಗೋ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್, ಅಷ್ಟು ಖುಷಿ ಆಗ್ತಾ ಇದೆ. ಇದನ್ನು ಅವಳು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಎಲ್ಲೇ ಆಗಲಿ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ದಂಗೆ, ಅಹಂಕಾರ ಬರದೇ ಇದ್ದಂಗೆ. ನಾವು ಯಾವಾಗ ಸಾದಾ ಸೀದಾ ಇರ್ತೀವೋ ಆವಾಗ ತಾಯಿ ಅರಸ್ತಾಳೆ. ಸ್ವಲ್ಪ ಈ ಅಹಂಕಾರ ಅಂತ ಬಂದುಬಿಟ್ರೆ ತುಳಿದು ಬಿಡ್ತಾಳೆ. ಇದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಆಸೆಗಳೆಲ್ಲ ನಿಮ್ಮ ಮಗಳು ಈಡೇರಿಸ್ತಾಳೆ ಹಂಗಾರೆ? ಖಂಡಿತ ಸರ್. ನನಗೂ ಒಂದು ಟೈಮಲ್ಲಿ ಕನಸಿತ್ತು, ನಾನೊಬ್ಬ ಒಂದು ಸ್ಟಾರ್ ಆಗಿ ಹೋಗಬೇಕು ಅನ್ನೋದು ಕನಸಿತ್ತು. ಅದಕ್ಕೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವತ್ತು ನನ್ನ ಮಗಳು ಮಾಡ್ತಿದ್ದಾಳೆ, ಅದು ನಂಗೆ ತುಂಬ ಹೆಮ್ಮೆ ಇದೆ ಸರ್. ತುಂಬ ಖುಷಿ ಆಗ್ತಿದೆ ಸರ್. ಹೆಣ್ಣತ್ತಂತ ತಂದೆ ತಾಯಿಗಳಿಗೆ ಏನು ಹೇಳ್ತೀರಿ ಮೇಡಮ್ ವಿಡಿಯೋ ಮುಖಾಂತರ? ಹೆಣ್ಣು ಅಂತ ಭೇದ ಭಾವ ಮಾಡಬೇಡಿ ಸರ್. ಹೆಣ್ಣೇ ಮನೆಯ ಕಣ್ಣು. ಹೆಣ್ಮಕ್ಳು ಅಂದರೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಏನೇನು ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡಿ. ಕೆಟ್ಟದಕ್ಕಂತಲ್ಲ, ಒಳ್ಳೆ ವಿಷಯದಲ್ಲಿ ನೀವು ಎಲ್ಲ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಮಗಳೇ ನಿಮ್ಮನ್ನು ಮೇಲೆ ತರ್ತಾಳೆ. ಥ್ಯಾಂಕ್ ಯು ಸರ್.
ಇಷ್ಟು ಪುಣ್ಯವರ ತಾಯ ಮಾತಾಗಿರುವಂಥದ್ದು. ನನ್ನ ಮಗಳು ಈ ಲೆವೆಲ್ಗೆ ಬೆಳೀತಾರೆ ಅಂತ ಗೊತ್ತಿಲ್ಲ, ನನಗೊಂದಷ್ಟು ಆಸೆ ಇತ್ತು, ಆ ಆಸೆಯನ್ನು ನನ್ನ ಮಗಳು ನೆರವೇರಿಸಿದ್ದಾಳೆ. ನಾನು ನನ್ನ ಮಗಳಿಗೆ ಒಂದು ಸ್ಕೀಮ್ ಅಂತ ಹೇಳ್ತೇನೆ, ಈಗ ಕೊಟ್ಟಿರುವಂಥ ಜನರ ಪ್ರೀತಿಯನ್ನು ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಒಂದಷ್ಟು ಆಸೆಗಳು ಬಂದಾಗ ದುರಾಸೆಗಳು ಉಟ್ಕೊಳ್ತವೆ, ಅದನ್ನು ಯಾವುದೇ ಕಾರಣಕ್ಕೂ ಬೆಳೆಸ್ಕೋಬಾರ್ದು. ಈಗ ಯಾವ ರೀತಿ ಜನ ಗೌರವ ಅದನ್ನು ಉಳಿಸ್ಕೊ ಹೋಗುವಂಥ ನಿಟ್ಟಿನಲ್ಲಿ ಅವರ ಮಗಳಿಗೆ ಅವರ ಪುಣ್ಯವರ ತಾಯಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುಮನ್ ಜೊತೆ ಬೇರೆಗೌಡ, ನಾನು ಅವರ ನ್ಯೂಸ್ ಮೈಸೂರು.